ಕೋರ್ಟ್ ಹಾಲ್ಗೆ ಹಾಜರುಪಡಿಸಿದ್ದಾರೆ ಡಿ ಗ್ಯಾಂಗ್ ಅನ್ನು. ದರ್ಶನ್ ಈಗಾಗಲೇ ಕೋರ್ಟ್ ಹಾಲ್ ಎಂಟ್ರಿ ಆಗಿದ್ದಾರೆ. ಅವರ ಪರ ವಕೀಲರ ಎಂಟ್ರಿ ಕೂಡ ಆಗಿದೆ. ಈಗಾಗಲೇ ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೋರ್ಟ್ ಹಾಲ್ ಅಲ್ಲಿ ಹಾಜರಿದ್ದಾರೆ. ಆರೋಪಿಗಳ ಪರವಾಗಿ ವಾದ ಮಂಡಿಸೋದಕ್ಕೂ ಕೂಡ ವಕೀಲರು ಹಾಜರಾಗಿದ್ದಾರೆ. ದರ್ಶನ್ ಪರ ವಕೀಲರು ಅನಿಲ್ ಬಾಬು ಅಂತ ಅವರು ಕೂಡ ವಾದ ಮಂಡನೆ ಮಾಡೋದಕ್ಕೆ ಕೋರ್ಟ್ ಹಾಲ್ ಅಲ್ಲಿದ್ದಾರೆ. ಉಳಿದೆಲ್ಲ ಆರೋಪಿಗಳು ದರ್ಶನ್ ಬಿಟ್ಟು ಉಳಿದ 16 ಜನರಿಗೋಸ್ಕರ ನಾರಾಯಣಸ್ವಾಮಿ ಅನ್ನೋರು ವಾದ ಮಾಡ್ತಾರೆ. ಏನಾಗುತ್ತೆ ಅನ್ನುವ ಪ್ರತಿ ಕ್ಷಣದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಿಮ್ಮ ಪವರ್ ಟಿವಿ ಇಡುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಏನಾಯಿತು ಅಂತ ಹೇಳೋದಕ್ಕಿಂತ ಮುನ್ನ ನಿಮಗೆ ಅಪ್ಡೇಟ್ ಸಿಗೋದು ನಿಮ್ಮ ಪವರ್ ಟಿವಿಯಲ್ಲಿ ಮಾತ್ರ. ಆರೋಪಿಗಳ ಪರವಾಗಿ ನಾರಾಯಣಸ್ವಾಮಿ 16 ಜನರ ಪರವಾಗಿ, ದರ್ಶನ್ ಪರವಾಗಿ ಅನಿಲ್ ಬಾಬು, ಇನ್ನು ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್. ಬೇರೆ ಬೇರೆ ದೃಶ್ಯಗಳನ್ನು ಬೇರೆ ಬೇರೆ ಆಂಗಲ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಆಂಗಲ್ಗಳಿಂದ ದರ್ಶನ್ ಅವರ ಆಗಮನ. ಮೊದಲು ಸಿನಿಮಾದಲ್ಲಿ ಹಿಂಗೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಅವರನ್ನು ನೋಡ್ತಾ ಇದ್ವಿ. ಈಗ ಮೀಡಿಯಾದವರು ಕೂಡ ಹಲವು ಕ್ಯಾಮ್ರಾಗಳಿಂದ ಅವರನ್ನು ಬೇರೆ ಬೇರೆ ಆಂಗಲಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಸೈಡ್ ಆಂಗಲ್, ಇದು ದೂರದ ಆಂಗಲ್, ಇದೊಂದು ವೈಡ್ ಆಂಗಲ್, ಇನ್ನೊಂದು ವ್ಯಾನ್ ಆಂಗಲ್, ಮತ್ತೊಂದು ಬ್ಯಾಕ್ ಆಂಗಲ್. ನಮಗೆ ಸಾಧ್ಯ ಆದಂಥ ಆಕ್ಸೆಸಿಬಲ್ ಎಲ್ಲ ರೀತಿಯಲ್ಲೂ ಅವರನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮಾಜ ಘಾತುಕರನ್ನ, ಸಮಾಜ ಕಂಟಕರನ್ನ. ಬೇರೆ ಬೇರೆಯವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹೆಣ್ಣು ಹೊನ್ನು ಮತ್ತು ಮಣ್ಣಿಗೋಸ್ಕರ ಅಧರ್ಮದಲ್ಲಿ ಭಾಗಿಯಾದವರು ಏನೇನು ಆಗಿದ್ದಾರೆ ಅನ್ನೋದು ಇತಿಹಾಸ ಹೇಳುತ್ತೆ. ಆ ರೀತಿಯ ಇತಿಹಾಸವನ್ನು ಮತ್ತೆ ನಾವು ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಬೇರೆ ಬೇರೆ ಮಾರ್ಗಗಳಿದ್ರೂ ಕೂಡ ಇವರು ಆಯ್ಕೆ ಮಾಡಿಕೊಂಡಿದ್ದಂಥ ಮಾರ್ಗ ಬಲು ಪಾತಕ ಮಾರ್ಗ. ಆ ಮಾರ್ಗವನ್ನು ಅನುಸರಿಸೋದಕ್ಕೆ ಇವತ್ತು 24ನೇ ACMM ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಕೈ ಕಟ್ಕೊಂಡು ನಿಂತಿದ್ದಾರೆ. 17 ಜನ ಇದ್ದಾರೆ. ಓರ್ವ ಮಹಿಳೆ ಸೇರಿದಂತೆ ಪವಿತ್ರ ಗೌಡ, ಕರ್ಮ ರಿಟರ್ನ್ಸ್ ಅಂದಿದ್ದ ಪವಿತ್ರ ಗೌಡ ಅವರು ಕೂಡ ಇವತ್ತು ಕೋರ್ಟ್ ಹಾಲಲ್ಲಿ ಕೈ ಕೊಟ್ಕೊಂಡು ಮುಖಕ್ಕೊಂದು ಬಟ್ಟೆ ಇಟ್ಕೊಂಡು ಕೂತಿದ್ದಾರೆ ಜಡ್ಜ್ ಮುಂದೆ ಅಸಹಾಯಕರಾಗಿ. ಈ ಕೊಲೆ ಕೇಸ್ನ A1 ಅವರು. ಬೇರೆ ಬೇರೆಯವರು ಈ ಪ್ರಕರಣ ಹೈ ಪ್ರೊಫೈಲ್ ಅಂದಿದ ತಕ್ಷಣ ಈ ಕೇಸ್ನಲ್ಲಿ ಭಾಗಿಯಾಗಿರ್ತಾರಲ್ಲ ಪಾಪ ಬಡವರ ಮನೆ ಮಕ್ಕಳು, ಅವರನ್ನು A1 A2 A3 ಮಾಡಿ ಪರಾರಿಯಾಗುವ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ತಮ್ಮ ಹೆಸರುಗಳೇ ಕೇಳಬರಬಾರ್ದು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಈ ಆಟಗಳು ಕರ್ನಾಟಕ ಪೊಲೀಸರ ಮುಂದೆ ನಡೀಲಿಲ್ಲ. ನಮ್ಮ ಕರ್ನಾಟಕದ ದಕ್ಷ ಅಧಿಕಾರಿಗಳ ಮುಂದೆ ಈ ಆಟಗಳೆಲ್ಲ ನಡೀಲಿಲ್ಲ. ಸಿನಿಮಾದಲ್ಲಿ ಮಾಡೋ ಹಾಗೆ ನೀವು ಸಿನಿಮಾದಲ್ಲಿ ಮಾಡಿ ಎಕ್ಸ್ಪರ್ಟೈಸ್ ಆಗಿ ಈಗ ಇಲ್ಲಿ ಬಂದು ಅದನ್ನು ನಿಜ ಜೀವನದಲ್ಲೂ ಪ್ರಯತ್ನ ಮಾಡೋಣ ಅಂತ ಮಾಡಿದ್ರು, ತಗಲಾಕೊಂಡ್ರು. ಆದರೆ ಪ್ರಶ್ನೆ ಇರೋದು, ಇದು ಒಂದು ಕಡೆ ತಗಲಾಕೊಂಡ್ರೆ ಇನ್ನು ಎಷ್ಟು ಮಾಡಿಲ್ಲ ಇಂಥವು ಅಂತ ಒಂದು ಪ್ರಶ್ನೆ ಉಟ್ಕೊಳ್ತಾ ಇದೆ. ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಸತ್ಯವನ್ನು ನೀವು ಪರ್ಮನೆಂಟಾಗಿ ಹುಗಿದಾಕೋದಕ್ಕಂತೂ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬಂದೇ ಬರುತ್ತಲ್ವಾ. ಈಗ ಒಬ್ಬರೊಬ್ಬರದ್ದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ದರ್ಶನ್ ಅವರ ಸತ್ಯ ಒಂದಿಷ್ಟು ವರ್ಷಗಳ ಹಿಂದೆ ಹೊರಗಡೆ ಬಂದಿತ್ತಾಗಿದ್ರೂ ಕೂಡ ಕರ್ನಾಟಕ ಕ್ಷಮಿಸಿತ್ತವರನ್ನು. ಈ ಬಾರಿ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಅವರ ವಿರುದ್ಧ ನಡೀತಾ ಇರುವ ಪ್ರತಿಭಟನೆಗಳನ್ನು ನೋಡಿದ್ರೆ, ಮುಂದಿನ ದರ್ಶನ್ ಅಭಿನಯದ ಸಿನಿಮಾ ಅಥವಾ ದರ್ಶನ್ ಅವರ ಅಭಿನಯ ಮಾಡುವ ಚಿತ್ರಗಳು ಹೇಗೆ ಹಿಟ್ಟು ಮತ್ತೊಂದು ಮಗದೊಂದು ಆಗಬಹುದು ಅನ್ನೋ ಕಲ್ಪನೆಗಳು ಈಗ ಕಣ್ಮುಂದೆ ಬೇರೆ ಥರನೇ ಬರ್ತಾ ಇದೆ. ಒಂದು ವೇಳೆ ಈ ಮನುಷ್ಯನನ್ನು ಇನ್ನೂ ಜನ ಮೆರೆಸ್ತಿದ್ರೆ, ಇನ್ನೂ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡಿದ್ರೆ ಸಮಾಜ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಹೊರಭಾಗದ ದೃಶ್ಯಗಳಿದು, ಆಗಿನ ದೃಶ್ಯಗಳು. ಈಗಾಗಲೇ ಕೋರ್ಟ್ ನೋಡಿ, ಕೋರ್ಟ್ ಹಾಲಲ್ಲಿ ಜೀಪಿಂದ ದರ್ಶನ್ ಅವರನ್ನು ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಇದು. ಒಂದೊಂದು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೊಲೀಸ್ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋ ಪರಿಸ್ಥಿತಿ ಆಗಿದೆ. ಒಂದು ಸಂದರ್ಭದಲ್ಲಿ ಇವ್ರು ಬರಬೇಕಾದ್ರೆ ಸಲ್ಯೂಟ್ ಹೊಡೆದು ಸಾರ್ ಅಂತ ಹೇಳಿ ಕಾಯ್ತಾ ಇದ್ರು. ಆದರೆ ಅಂಥ ದರ್ಶನನ್ನು ಪೊಲೀಸರು ಇವತ್ತು ಸುತ್ತಮುತ್ತ ನಿಂತು ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆಗಿದ್ದಲ್ಲ, ಅವರೇ